ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನು ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನು ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನು ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನು ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನು ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನು ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನು ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ
ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನ ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನ ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನ ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನ ನೀಡಲಾಗ್ತಾ ಇದೆ. ಒಂದೆರಡಲ್ಲ, ಸಾಲು ಸಾಲು ಆಫರ್ಗಳು ಸರ್ಕಾರದ ಕಡೆಯಿಂದ ಒಂದು ಅರ್ಥದಲ್ಲಿ ಜಾಕ್ಪಾಟ್ ರೀತಿಯಲ್ಲಿ ಅಕ್ರಮವಾಗಿ ವಾಸವಾಗಿ ಇದ್ದವರಿಗೆ ಸಿಗ್ತಾ ಇದೆ. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರು ಭಾಗ್ಯ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಆಫರ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸೂರು ಭಾಗ್ಯ, ಅದರ ಜೊತೆಯಲ್ಲೇ ಮತ್ತೊಂದು ಆಫರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರಿಗೆ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನ ನೀಡಲಾಗ್ತಾ ಇದೆ.